ರಾಜಾಸೆಟ್ ರಸ್ತೆಯಲ್ಲಿ ಪಾರ್ಕಿಂಗ್ ಶುಲ್ಕ ಸಂಗ್ರಹವೊಂದ ಏಕಾಏಕಿ ಸ್ಥಗಿತಗೊಳಿಸಿದ ಕ್ರಮದ ಕುರಿತು ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ನಗರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಪಿ. ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ ಎಸ್ಡಿಪಿಐನ ಸದಸ್ಯ ಅಮೀನ್ ಮೊಯ್ಸಿನ್ ಅವರು, ರಾಜಾಸೆಟ್ ಬಳಿ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಾತಿ ಸ್ಥಗಿತಗೊಂಡಿದೆ. ಈ ದಿಢೀರ್ ನಿರ್ಧಾರಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದರು. ಬಿಜೆಪಿ ಸದಸ್ಯ ಕೆಎಸ್ ರಮೇಶ್ ಅವರು ಮಾತನಾಡಿ, ರಾಜಾಸೆಟ್ ಬಳಿ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಒದಗಿಸುವಂತೆ ಒತ್ತಾಯಿಸಿದರು. ಸಭೆಗೆ ನೀವು ಹೇಳಿದ ಸೂಚನೆ ಮೇರೆಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳಪ್ಪ. ನಮಗೆ ಆ ಸಭೆಯಲ್ಲಿ ಸ್ವಾರಿ ಕೇಳೋ ವಿಷಯನೇ ಇಲ್ಲ, ಆ ಶಬ್ದವೇ ಇಲ್ಲ. ಯಾಕೆ ಸಭೆ ಕರೆದಿಲ್ಲ ಅಂತೇಳಿ ಅಧ್ಯಕ್ಷರಿಗೆ ಸ್ವಾರಿ ಕೇಳುವ ವಿಚಾರವೇ ಇಲ್ಲ. ಆದರೆ ಸಭೆ ಇವತ್ತು ಕರೆಯಲಾಗಿದೆ. ಆ ಸಭೆಯಲ್ಲಿ ಇವತ್ತು 74 ಮುಖ್ಯ ಸಬ್ಜೆಕ್ಟ್ಗಳು ಮತ್ತು 2 ಸಭೆಯ ನಿರ್ಣಯಗಳು ಮಾಡಲಿಕ್ಕಿದ್ದಾವೆ. ಇವತ್ತು ಇಡೀ ಆದರೂ ಇವತ್ತು ಸಭೆ ಮುಗಿಯಲ್ಲ, ನಾಳೆ ಮುಂದೂಡುವಂಥದ್ದಿದೆ. ದಯವಿಟ್ಟು ಸುಮ್ಮನೆ ಕಾಲಹರಣ ಮಾಡದೆ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಿ. ಆಯ್ತು, ಸಭೆ ಕರೆದಿದ್ದೇವೆ, ನಿಧಾನ ಆಗಿದೆ, ಅದಕ್ಕೆ ಅವರು ಸಂಶಯಿಸಿಕೊಂಡಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿರ್ಬೋದು. ಅಧಿಕಾರಿಗಳಿರಲಿಲ್ಲ, ಅವರು ಬೆಟ್ಟ ಮಳೆಗಾಲದಲ್ಲಿ ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಮೀಟಿಂಗ್ ಮಾಡಿಲ್ಲ. ಅಮೀನ್ ಅವರು ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ಆರೋಗ್ಯಕರ ಒಂದು ಸಲಹೆ ಅದು, ಅದನ್ನು ನಾವು ಒಪ್ಕೊಳ್ಳೋದು. ಇನ್ನು ಮುಂದಕ್ಕೆ ನಾವು 1 ತಿಂಗಳ 1.5 ತಿಂಗಳಿಗಾಗಲೇ 45 ದಿನದೊಳಗೆ ಒಂದು ಸಭೆ ಕರೆಗೆ ದಯವಿಟ್ಟು ನೀವು ಕೌನ್ಸಿಲ್ ಸೆಕ್ರೆಟರಿನ ಹಗಲು ರಾತ್ರಿ ಕೆಲಸ ಮಾಡಿಸಿ ಈ ನಿರ್ಣಯವನ್ನು ತಗೊಂಡು ಮಾಡುವಂಥ ಕೆಲಸ ನಮ್ಮ ಕಮಿಷನರ್ಗೂ ನಮ್ಮ ಕೌನ್ಸಿಲ್ ಸೆಕ್ರೆಟರಿಗೆ ನೀಡಿ ದಯವಿಟ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಸಬ್ಜೆಕ್ಟ್ನ ಇಲ್ಲಿ ಮುಗಿಸಿ. ಸಬ್ಜೆಕ್ಟ್ ನಮಗೆ ತುಂಬ ವಿಚಾರಗಳಿದೆ, ದಯವಿಟ್ಟು ನೀವು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ಒಂದು ಅಸಿಸ್ಟೆಂಟ್ ಶಾರ್ಟ್ ಹ್ಯಾಂಡ್ ಇರೋರನ್ನ ಕರೆಸಿ, ಶಾರ್ಟ್ ಹ್ಯಾಂಡ್ ಇರೋರನ್ನ ಅವ್ರು ರೆಸೊಲ್ಯೂಷನ್ ಇರುವಾಗ ಬರೀ ಬರ್ತವ್ರಿಗೆ ಒಂದು ಸಪೋರ್ಟಿಂಗ್ ಆಗಿ ನೀವು ಆ ರೀತಿ ಮಾಡಬೇಕು ಹೊರತು ಆ ಕಾರಣದಿಂದ ಮೀಟಿಂಗ್ ವಿಳಂಬ ಮಾಡಿ ಆ ರೀಸನ್ ಇನ್ನು ಕೊಡ್ಕೂಡ್ದು ಅಷ್ಟೇ. ಮತ್ತೆ ಇನ್ನೊಂದು ವಿಷಯ, ಈಗ ನಮ್ಮಲ್ಲಿ ಉಳಿಕೆ ಇರುವಂಥದ್ದು ಬರೀ 1 ವರ್ಷ ಮಾತ್ರ. 1 ವರ್ಷದಲ್ಲಿ ನೋಡಿ, ಇಷ್ಟೊಳಗೆ ನಮಗೆ ಏನು ಸ್ಪೆಷಲ್ ಗ್ರಾಂಟ್ ನಮಗೆ ಸರ್ಕಾರದ ಬಂದಿಲ್ಲ. ಇಮಿಡಿಯೇಟ್ಲಿ ಏನಾದ್ರು ಮಡಿಕೇರಿ ಅಭಿವೃದ್ಧಿ ದೃಷ್ಟಿಯಿಂದ, ಯಾಕಂದ್ರೆ ಪ್ರತಿಯೊಂದು ರಸ್ತೆ ಕೂಡ ಹಾಳಾಗಿದೆ. ಯಾವ ರಸ್ತೆಯಲ್ಲಿ ಸಹ ಓಡಾಡ್ಲಿಕ್ಕೆ ಆಗಲ್ಲ, ಫುಲ್ ಮಳೆ ಇದೆ. ಆ ಕಾರಣದಲ್ಲಿ ಏನು ಗೊತ್ತಾ, ಈಗ ಎಲ್ಲಿಗೆಲ್ಲ ಉಂಟು, ಬೀದಿ ನಾಯ್ದು ಬಂತು, ನೀರ್ದು ಬಂತು, ಚರಂಡಿದು ಬಂತು, ಇನ್ನೊಂದು ಬಂತು. ಆಗ ಮೀಟಿಂಗ್ ಈ ಸಂದರ್ಭ ಅಧ್ಯಕ್ಷರ ಸೂಚನೆಯಂತೆ ಕೌನ್ಸಿಲ್ ಕಾರ್ಯದರ್ಶಿ ತಾಹಿರ್ ಅವರು ಉತ್ತರ ನೀಡಿ, ರಾಜಾಸೆಟ್ ಬಳಿ ಪಾರ್ಕಿಂಗ್ ಟೆಂಡರ್ ಅನ್ನು 37.85 ಲಕ್ಷ ರೂಪಾಯಿಗಳಿಗೆ ನೀಡಲಾಗಿದ್ದು, ಈ ಟೆಂಡರ್ ಮೊತ್ತದಲ್ಲಿ ಟೆಂಡರ್ದಾರರು 17.79 ಲಕ್ಷ ರೂಪಾಯಿಗಳನ್ನಷ್ಟೇ ಪಾವತಿಸಿದ್ದಾರೆ. ಸುಮಾರು 20 ಲಕ್ಷ ರೂಪಾಯಿ ಪಾವತಿಗೆ ಬಾಕಿ ಇರೋದ್ರಿಂದ ಶುಲ್ಕ ವಸೂಲಾತಿ ಸ್ಥಗಿತಕ್ಕೆ ಆದೇಶಿಸಿ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು. ಈ ಹಂತದಲ್ಲಿ ಮಾತನಾಡಿದ ಆಡಳಿತ ಪಕ್ಷದ ಬಿಜೆಪಿಯ ಸದಸ್ಯ ಎಸ್ಸಿ ಸತೀಶ್, ಟೆಂಡರ್ ಮೊತ್ತದ ಪಾವತಿಗೆ ಇರುವ ನಿಯಮಾವಳಿಗಳೇನು ಮತ್ತು ಟೆಂಡರ್ದಾರರಿಂದ ಪೂರ್ಣ ಮೊತ್ತವನ್ನು ಪಾವತಿಸಿಕೊಳ್ಳದೆ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಅವಕಾಶ ನೀಡಿದ್ದಾದರೂ ಹೇಗೆ ಎಂದು ಅಧ್ಯಕ್ಷರ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಇದೇ ನಿಯಮವನ್ನು ಮಾರುಕಟ್ಟೆಯ ಮೀನು ಮತ್ತು ಕೋಳಿ ಮಾಂಸ ಮಾರಾಟ ಮಾಡ್ತಾ ಇದ್ದ ಮಳಿಗೆದಾರರಿಗೆ ಯಾಕೆ ಅನ್ವಯಿಸಿಲ್ಲ ಅಂತ ಪ್ರಶ್ನೆ ಮಾಡಿದರು. ಮೀನು ಮಳಿಗೆದಾರರು ಬಾಡಿಗೆ ನೀಡಿಲ್ಲವೆಂದು ಮಳಿಗೆ ಮುಚ್ಚಿಸಿದ ಮರುದಿನವೇ ಅದನ್ನು ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ದಾದರೂ ಹೇಗೆ ಎಂದು ಏರು ಧ್ವನಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯೆ ಶ್ವೇತಾ ರವೀಂದ್ರ, ಕಾಳಚಂಡ ಅಪ್ಪಣ್ಣ ಹಾಗೂ ಕಾಂಗ್ರೆಸ್ ಸದಸ್ಯ ಬಿವೈ ರಾಜೇಶ್ ಅವರು ಧ್ವನಿಗೂಡಿಸಿದರು. ಎರಡು ಪೆಟ್ಟಿಗೆ ಹಸಿ ನೀರು ಇಟ್ಟುಬಿಟ್ಟು ಅವರು ಜೀವನ ನಡೆಸ್ತಿದ್ದಾರೆ. ಮೀನ್ ಅಂಗಡಿ ಯಾವ ಟೆಂಡರ್ ಆಗಿದೆ? ಹೈಕೋರ್ಟ್ ಆರ್ಡರ್ ಆಗಿದೆ, ನಂತರ ಇಲ್ಲಿದು ಕೋರ್ಟಿಗೆ ಬಂದಿದೆ. 5 ಹಿಯರಿಂಗ್ 5-6 ಹಿಯರಿಂಗ್ ಆಗಿದೆ ಅದಾಲತಲ್ಲಿ. ಮತ್ತೆ ಆರ್ಡರ್ಗೆ ಬಾಕಿ ಇದೆ. ಈಗ ಯಾವ್ದು ಲಾಸ್ಟ್ ಡೇಟಿಗೆ ಒಂದು ಆರ್ಡರ್ ಇಶ್ಯೂ ಮಾಡಿ. ನೀವು ಯಾವ್ಯಾವ ಹೋಗಿದ್ರೆ ನಿಮ್ಮ ಫೈಲ್ ತೆಗಿಡಿ. ನಮಗೆ ಯಾವ್ಯಾವ ಲೋಕಲ್ ಅದಾಲತ್ಗೆ ಹೋಗಿದ್ರೆ ಫೈಲ್ ತೋರಿಸಿ. ಹೈಕೋರ್ಟ್ ಲೋಕಲ್ ಬಗ್ಗೆ ಆರ್ಗ್ಯುಮೆಂಟ್ ಆಗ್ತದಲ್ವಾ? ಅದೇ ಹೇಳ್ತಿರೋದು ನಾನು.
ಫೈಲ್ ತೋರಿಸಿ ಏನ್ ಹೇಳ್ತಾರೆ ಅಂತ ಕೇಳಿ ಮತ್ತೆ ಈ ಕೋರ್ಟಿಗೆ ಕಳಿಸಿದ್ದಾರೆ, ಕೇಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ವಿಚಾರಣೆ ಮಾಡಿ ಆದೇಶ ಇದು ಹೊರಡಿಸಿ ನಮಗೆ ವಾಪಸ್ ಕಳಿಸಿದ್ದಾರೆ. ಈಗ ವಿಚಾರಣೆ 5-6 ಹಿಯರಿಂಗ್ ಆಗಿದೆ. ಎವ್ರಿ ಹಿಯರಿಂಗ್ ಸಮನ್ಸ್ ಬರೋದಿಲ್ಲ. ಫಸ್ಟ್ ನಮಗೆ ಏನ್ ಅಲ್ಲಿ ಕಳಿಸ್ತು ಆ ಪ್ರಕಾರ ನಾವು ನಮ್ಮ ಲಾಯರ್ ಕಮಿಷನರ್ ನಾವು ಅಟೆಂಡ್ ಆಗ್ತಾನೆ ಇರ್ತೀವಿ. ಅವರ ಇದು ಅಪೋಸಿಟ್ ಯಾರಿದ್ದಾರೆ ಅವರು ಅಟೆಂಡ್ ಆಗ್ತಾ ಇದ್ದಾರೆ. ಲಾಸ್ಟ್ ಹಿಯರಿಂಗ್ ಅಲ್ಲಿ ಫಾರೂಕ್ ಅಂತ ಹೇಳೋನು ಅಟೆಂಡ್ ಆಗಿಲ್ಲ. ಸೊ ಕ್ಲೋಸ್ ಮಾಡಿಸಿದ್ದು ನೀವೇ, ಓಪನ್ ಮಾಡಿಸೋದು ನೀವೇ ಅಂತಂದ್ರೆ ಬರೀ 2 ಜನಕ್ಕೆ ಮಾತ್ರ ವ್ಯಾಪಾರಕ್ಕೆ ಎಲ್ಲರಿಗೂ ಓಪನ್ ಮಾಡಕ್ ಬಿಟ್ಟಿದ್ದೀರಾ? ಯಾಕೆ? ಹಣ ಕಟ್ಟಿರೋರು ಯಾರು? ಈಗ ಹಣ ಕಟ್ಟಿ ನನಗೆ ಮಾಹಿತಿ ಕೊಡಿ. ಈಗ ಹಣ ಕಟ್ಟಿರೋರು ಯಾರ್ಯಾರು ಮಾಹಿತಿ ಕೊಡಿ. ದುಡ್ಡು ಕಟ್ಟಿದೆ ಕಳೆದ ಸಲ ಒಂದು ಕುರಿ ಮಾಂಸದ ಅಂಗಡಿ ಹಿಂಗೆ ಚರ್ಚೆ ಆಯ್ತು. ಚರ್ಚೆ ಆಗ್ಬಿಟ್ಟು ಕೊನೆಗೆ ಅದು ಒಂದು ಮೋಡಿಗೆ ತಗೊಳ್ತು, ಇನ್ನೊಂದು ಮೋಡಿಗೆ ತಗೊಳ್ತು. ಇದು ಅದೇ ಆಗ್ತಿರೋದು. ಈ ಸಂದರ್ಭ ಪೌರಾಯುಕ್ತ HR ರಮೇಶ್ ಅವರು ಮಾತನಾಡಿ, ರಾಜಸೀಟ್ ಬಳಿಯ ಪಾರ್ಕಿಂಗ್ ಶುಲ್ಕ ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಮೌಖಿಕವಾಗಿ ತಿಳಿಸಿದರು. ಈ ಬಗ್ಗೆ ಲಿಖಿತ ಹೇಳಿಕೆಯನ್ನ ತಯಾರು ಮಾಡಿ ಅವರಿಂದ ಸಹಿಯನ್ನ ಪಡ್ಕೊಂಡು ಪಾರ್ಕಿಂಗ್ ಶುಲ್ಕ ಸಂಗ್ರಹ ಸ್ಥಗಿತಕ್ಕೆ ನೋಟಿಸ್ ನೀಡಿರುವುದಾಗಿ ಸ್ಪಷ್ಟಪಡಿಸಿದರು. ಇಲ್ಲ ನಿಮ್ಮಿರೋದಿತ್ತು ಆದ್ರೂ ಕೊಟ್ಟಿದಾರಲ್ಲ. ಅಲ್ಲ ಆಯ್ತು, ನೀವು ಕೊಟ್ಟಿ ಸಂತೋಷ ಒಪ್ಕೊಳ್ಳೋಣ. ಕಮಿಷನರ್ ನಾನು ಮಾಹಿತಿ ಕೊಟ್ರಿ, ಇವರು ಅಬ್ಜೆಕ್ಷನ್ ಹಾಕಿದ್ರು, ಅದ್ರ 10% ರೇಸ್ ಮಾಡಿ ಕಟ್ಟಿದೆ. ದುಡ್ಡು ಕಟ್ಸ್ಕೊಂಡಿದ್ದೀರಾ? ಯಾಕೆ ಕಟ್ಸ್ಕೋಬೇಕು? ಅಧಿಕಾರಿಗಳು ಕಟ್ಸ್ಕೊಬೇಕು. ಹಾಗಾದ್ರೆ ಇಂತ ಕೇಳ್ತಿದ್ದೀರಾ ನಮ್ಮನ್ನ? ನಾವು ಕೇಳ್ತಿದ್ದೀರಾ ಯಾಕೆ ಮುಚ್ಚಿದ್ರೆ ಇಲ್ಲ? ಅದನ್ನ ಹೇಳ್ತೀವಿ ಸರ್. ಒಂದ್ ನಿಮಿಷ ದುಡ್ಡು ಕಟ್ಸಿಲ್ಲ, ನಾವು 1 ವರ್ಷ ಕಟ್ಸಿಲ್ಲ. ನಾವು ಹರಾಜಿಗೆ ಬಂದಾಗ ನಾವು ಹರಾಜು ಮಾಡಕ್ ಹೋಗ್ಬೇಕಾದ್ರೆ ಅವ್ರು ಕೋರ್ಟಿಗೆ ಹೋದ್ರೆ ಈ ರೀತಿ ಒಂದು ಆರ್ಡರ್ ಬಂತು. ನಾವು ಹರಾಜು ಮಾಡಲಿಲ್ಲ, ಮುಂದೂಡ್ದು. ನಾವು 24ಕ್ಕೆ 26ಕ್ಕೆ ಹರಾಜು ಹಾಕೊಂಡ್ರೆ 28ಕ್ಕೆ ಬಂತು ಕೋರ್ಟ್ ಅಂತಂದ್ರೆ ಇನ್ನು 3 ದಿವಸಕ್ಕೆ ಮುಂದೂಡೋಣ ಹರಾಜು ಅದೇ ನಂತರ ಆಯ್ತು. ಈಗ ಯಾಕೆ ಮುಚ್ಚಿದಂತಾರ? ಅದಾದ್ಮೇಲೆ ಫೋರ್ಸ್ಫುಲ್ ವ್ಯಾಪಾರ ಮಾಡ್ತಿದ್ರು. ನಮಗೆ ಅವ್ರ ಕೈ ದುಡ್ಡು ವಸೂಲಿ ಮಾಡಬೇಕಾಯ್ತು ಹೋದ ವರ್ಷದ್ದು. ಆ ದುಡ್ಡು ವಸೂಲಿ ಮಾಡ್ಲಿಕ್ಕೋಸ್ಕರ ನಾವು ಮುಚ್ಚಿದ್ದೀವಿ. ಮುಚ್ಚಿಗೆ ವಸೂಲಿ ಮಾಡಿದ್ವಿ. ಅಲ್ಲಿ ಒಬ್ಬ ಫಾರೂಕ್ ಅಂತ ಹೇಳೋರು ಇನ್ನು 2,08,000 ರೂಪಾಯಿ ಕಟ್ಟ ಕೊಟ್ಟು ಯಾವ ರೀತಿ ವಸೂಲಿ ಮಾಡೋಣ? ಯಾರು ಕೇಳೋರು ಯಾರು ಇಲ್ಲ. ನಿಮಗೆ ಬೇಕಾದವ್ರಿಗೆ ಯಾಕೆ ಮಾಡ್ಕೊಡ್ತೀರಿ? ಅವ್ರ ಮೇಲೆ ನಿಮ್ಗೆ ಏನು ವೈಯಕ್ತಿಕ ದ್ವೇಷ ಇದೆ ಗೊತ್ತಿಲ್ಲ, ಅಥವಾ ನೀವು ಯಾರು ಮಾತು ಕೇಳ್ಕೊಂಡಿದ್ದೀರ ಮಾಡ್ತೀನಿ. ನೀವು ಅಧ್ಯಕ್ಷ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಗೌರವಯುತವಾಗಿ ಯೋಗ್ಯತೆ ನಡ್ಕೋಬೇಕಾಗಿದೆ.
ಎಸ್ಟಿಪಿ ಸದಸ್ಯ ಅಮೀನ್ ಮೊಹಿಸಿನ್ ಮಾತನಾಡಿ, ರಾಜಸೀಟ್ ಪಾರ್ಕಿಂಗ್ ಮತ್ತು ಮೀನು ಮಾರುಕಟ್ಟೆ ಮಳಿಗೆಯ ವಿಚಾರಗಳು ವಿಭಿನ್ನವಾಗಿವೆ. ಮೀನು ಮಾರುಕಟ್ಟೆ ಮಳಿಗೆಗೆ ಸಂಬಂಧಪಟ್ಟಂತೆ ಟೆಂಡರ್ದಾರರು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ದೂರಿನ ಹಿನ್ನೆಲೆ ನ್ಯಾಯಾಲಯ ಈ ವಿಚಾರವನ್ನು ಸ್ಥಳೀಯ ಲೋಕ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದೆ. ಅಲ್ಲದೆ ಮಳಿಗೆಗಳ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿಯವರೆಗೆ ಮೀನು ಮಾರಾಟವನ್ನು ಮುಂದುವರಿಸಲು ಅವಕಾಶ ನೀಡಿದೆ ಎಂದು ಸಭೆಯ ಗಮನ ಸೆಳೆದರು. ಈಗ ಮೀನು ಮಾರ್ಕೆಟ್ ಮಾತಾಡಿ ಅಧ್ಯಕ್ಷರೇ ಹೋಗಿದ್ರು ಏನು ರೀಟೆಂಡರ್ ಮಾಡಬಾರ್ದು, ಯಾಕಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಅಂತ ಹೇಳಿ ರೀಟೆಂಡರ್ಗೆ ಹಾಕಿದ್ರು. ಆಗ ಕೋರ್ಟ್ ಏನ್ ಮಾಡಿತ್ತು, ತಾತ್ಕಾಲಿಕವಾಗಿ ಸ್ಟೇ ಮಾಡಿತ್ತು. ಅಲ್ಲಿ ತೀರ್ಪು ಹೈಕೋರ್ಟ್ ಏನ್ ತೀರ್ಮಾನ ಮಾಡಿತು ಅಂತ ಹೇಳಿದ್ರೆ, ನೀವು ಮೂಲಭೂತ ಸೌಕರ್ಯ ಕೊಡುವವರೆಗೂ ಅವರಿಗೆ ಅಂಗಡಿಯನ್ನ ತೆರವು ಮಾಡಿ ಕೊಡಬೇಕು. ಈ ವಿಚಾರವನ್ನ ಇತ್ಯರ್ಥ ಮಾಡಲಿಕ್ಕೆ ಮಡಿಕೇರಿಯ ಲೋಕ ಅದಾಲತ್ ಕೋರ್ಟಿಗೆ ಕಳಿಸಿದ್ರು. ಲೋಕ ಅದಾಲತ್ನಲ್ಲಿ ಅವರು ದಾವೆದಾರರು ಮತ್ತು ನಗರಸಭೆಯ 2 ಅಡ್ವೊಕೇಟ್ಗಳಲ್ಲಿ ಪ್ರತಿನಿಧಿಸಿ ಅಲ್ಲಿ ವಿಚಾರ ವಿನಿಮಯ ಎಲ್ಲ ನಡೆದಾದ ಮೇಲೆ ನಮ್ಮ ಲೋಕ ಅದಾಲತ್ ಏನು ತೀರ್ಪು ಕೊಡ್ತು ಗೊತ್ತಾ, ಇವ್ರ ಹತ್ರ ಪೂರ್ಣ ಹಣವನ್ನು ಕಳಿಸಿ ಮುಂದಿನ ನೀವು ಮೂಲಭೂತ ಸೌಕರ್ಯ ಆಗುವವರೆಗೂ ನೀವು ಅವರಿಗೆ ತೆರವು ಮಾಡಿಕೊಡಿ ಅಂತ. ಆ ಆದೇಶ ನೀವು ಪಾಲನೆ ಮಾಡಬೇಕಾ ಬೇಡವಾ? ನೀವು ಮಾಡದಿದ್ದರೆ ಕಂಟೆಂಪ್ಟ್ ಕೋರ್ಟ್ ಆಗುತ್ತಾ ಇಲ್ವೋ? ನಿಮಗೆ ಕೋರ್ಟ್ ಆದೇಶ ಇದೆ, ಅದು ಬೇರೆ. ನಾವು ಕೇಳ್ತಾ ಇರೋದು ಇಲ್ಲಿ ಪಾರ್ಕಿಂಗ್ ವಿಚಾರದಲ್ಲಿ ಅವನು ದುಡ್ಡು ಕಳಿಸಿಲ್ಲ ಅಂತ ಹೇಳುವಾಗ ಅದನ್ನ ಕಳಿಸಬೇಕಾಗಿತ್ತು. ನಗರಸಭೆಯಲ್ಲಿ ನಡೆದಿರುವ ಎಲ್ಲ ಹರಾಜು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ತನಿಖೆ ಆಗಬೇಕೆಂದು ಎಸ್ಸಿ ಸತೀಶ್ ಅವರು ಒತ್ತಾಯಿಸಿದರು. ತನಿಖೆ ಆಗಬೇಕು. ನಾನು ಇದನ್ನ ಹೇಳೋದನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಮಾಡ್ಕೊಂಡು ನಾನು ಎಲ್ಲಿ ತಲುಪಿಸ್ಬೇಕು ತಲುಪಿಸ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾವ ಸಿಬ್ಬಂದಿಗಳು ಬಿಸಿ ಲೆವೆಲ್ ತನಿಖೆ ಆಗಬೇಕು. ಇದು ಹೌದು, ಮತ್ತೆ ಯಾಕೆ ನೀವು ಮಾಡಲ್ವ? ಹೌದು, ಹೌದು, ಏನಂತಿದೆ ಓದಿ. ಹೈಕೋರ್ಟ್ ಆರ್ಡರ್ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿದ್ರಲ್ಲ ಅವರು, ಆರ್ಡರ್ ಇಲ್ಲ ಅಂತ ಹೇಳಿದ್ರಲ್ಲ ಅವರು ಹೇಳಿದ್ರಲ್ಲ. ಈಗಾಗಲೇ ಸ್ಥಗಿತಗೊಳಿಸಲಾಗಿರುವ ಮೀನು ಮಳಿಗೆಗಳಿಂದ ಪುನರಾರಂಭ ಮಾಡಲು ಅವಕಾಶ ನೀಡುವಂತೆ ಸದಸ್ಯರು ಮಾಡಿದ ಒತ್ತಾಯಕ್ಕೆ ಅಧ್ಯಕ್ಷರು ಒಪ್ಪಿಗೆಯಿಂದ ಸೂಚಿಸಿದರು.